ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಾವು ಕರ್ನಾಟಕದಲ್ಲಿ ತುಂಬ ಪ್ಲೇಸಸ್ನ ನೋಡಿರ್ತೀವಿ. ಸೊ ಹಾಗಾಗಿ ಮಲೆನಾಡು ಕಡೆ ಬಂದಾಗ ತುಂಬ ಹೆಚ್ಚಾಗಿ ನೆನಪಾಗೋದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಕವಿಶೈಲ. ಸೊ ಕವಿಶೈಲದಲ್ಲಿ ಪ್ರಮುಖವಾಗಿ ನಾವು ನೋಡೋದು ಕುವೆಂಪು ಅವರ ಮನೆ, ಹಾಗೆಯೇ ಅಲ್ಲಿರುವಂತಹ ಕವಿಶೈಲ ಅನೇಕ ಪ್ರಯಾಣಿಕರನ್ನು ಮನಸೆಳಿತಾ ಇದೆ. ಸೊ ಹಾಗೆ ಕವಿಶೈಲ ಹತ್ತಿ ಹೋಗಬೇಕಾದ್ರೆ ನಾವು ಕೆಲವೊಂದು ಸಾಲುಗಳನ್ನು ಸೂಚನೆಗಳಾಗಿ ನೋಡ್ತೀವಿ. ಸೊ ಅದೇ ರೀತಿ ಇಲ್ಲೂ ಕೂಡ ಒಂದು ಸಾಲು ತುಂಬಾ ಇಷ್ಟ ಆಗೋಯ್ತು. ಅದ್ಯಾವುದಪ್ಪ ಅಂತಂದರೆ ಇಲ್ಲೇ ಇದೆ ನೋಡಿ. ಸೊ ಕವಿಶೈಲದಲ್ಲಿ ಕೆಲವು ಮನಗಳಿಗೆ, ಕೆಲವೊಂದು ಮನಸ್ಸುಗಳಿಗೆ ಕವಿ ಹೀಗಿದ್ರೆ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿ ಪ್ರಕೃತಿಯನ್ನು ಅನುಭವಿಸಬಹುದು ಅಂತ ಹೇಳ್ತಾ ಹೋಗ್ತಾರೆ. ಅಂತಹದ್ರಲ್ಲಿ ಇದು ಒಂದು ಅದೇನು ಅಂತ ನೋಡೋಣ. ಮಿತ್ರರ ಮಾತಿಲ್ಲಿ ಮೈಲಿಗೆ ಸುಮ್ಮನಿರಿ ಅಂತಂದರೆ ನಾವು ಹೆಚ್ಚು ಮಾತಾಡ್ತಾ ಪ್ರಯಾಣ ಮಾಡ್ತಾ ಹೋಗ್ತೀವಿ. ಆದರೆ ಈ ಕವಿಶೈಲದಲ್ಲಿ ಮಾತಿಲ್ಲದೆ ಮೌನವಾಗಿರೋದೇ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂತಹದ್ದು. ಆ ಮಾತನ್ನು ಆಡಿದ್ರೆ ಇಲ್ಲಿರುವಂತಹ ಮೌನಕ್ಕೆ ಮೈಲಿಗೆ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನೆಕ್ಸ್ಟು, ಮೌನವೇ ಮಹತ್ತಿಲ್ಲಿ ಅಂದರೆ ಎತ್ತರವಾದಂತಹ ಸ್ಥಾನವನ್ನು ಪಡ್ಕೊಳ್ಳೋದು ಇಲ್ಲಿ ಮೌನ ಮಾತ್ರ ಅಂತ ಹೇಳಿದ್ದಾರೆ. ಹಾಗೆ ಈ ಬೈಗು ಹೊತ್ತಿನಲ್ಲಿ ಕವಿಶೈಲದಲ್ಲಿ, ಬೈಗು ಹೊತ್ತಿನಲ್ಲಿ ಅಂತಂದರೆ ಸಂಜೆಯ ಹೊತ್ತಿನಲ್ಲಿ ಕವಿಶೈಲದಲ್ಲಿ ಮಾತಿಗಿಂತ ಮೌನಕ್ಕೆ ಸ್ಥಾನ ಮಹತ್ವವಾದದ್ದು ಅಂತ ಹೇಳಿದೆ. ಹಾಗೆಯೇ ಮುತ್ತಿಬಹ ಸಂಜೆಗತ್ತಲಲ್ಲಿ ಧ್ಯಾನಸ್ಥ ಯೋಗಿಯಾಗಿದೆ ಮಹಾಸಸ್ಯಗಿರಿ. ಈ ಸಂಜೆ ಹೊತ್ತಿನಲ್ಲಿ ಹೇಗೆ ಶಿವ ಧ್ಯಾನಸ್ಥನಾಗ್ತಾನೋ ಹಾಗೆ ಇಲ್ಲಿರುವಂತಹ ಎಲ್ಲ ಮರ ಗಿಡಗಳು ಪ್ರಕೃತಿಯೊಂದಿಗೆ ಧ್ಯಾನಸ್ಥವಾಗಿ ಮೌನವಾಗಿ ಕುಳಿತಿವೆ. ನಂತರ ಮುಗಿಲ್ದೆರೆಗಳಾಗಸದಿ ಮುಗುಳ್ನಗುವ ತದಿಗೆ ಪೆರೆ ಕೊಂಕು ಬಿಂಕವ ಬೀರಿ ಬಾಂದೇವಿ ಚಂದದಲ್ಲಿ ನೊಂತ ಸೊಡರಿನ ಹಣತೆಯಂದ ದೋಣಿಯಲಿ. ಸಂಜೆ ಹೊತ್ತಿನಲ್ಲಿ ಇಲ್ಲಿರುವಂತಹ ಪ್ರಕೃತಿ ಹೇಗಿದೆ ಅಂತಂದರೆ, ನಾವು ಈ ಆರಿ ಹೋಗ್ಬೇಕಾದ್ರೆ ದೀಪನ ನೋಡ್ತಿರ್ತೀವಿ. ಆ ದೀಪದ ಬೆಳಕು ಸುತ್ತನೂ ಬೀಳ್ತಾ ಇರುತ್ತೆ. ಅದೇಗಿರುತ್ತಪ್ಪ ಅಂತಂದರೆ ಮುಗಿಲ್ದೆರೆಗಳ ಆಗಸದಿ ಮುಗುಳ್ನಗುವ ತದಿಗೆ ಪೆರೆ ಕೊಂಕು ಬಿಂಕವ ಬೀರಿ ಬಾಂದೇವಿ ಚಂದದಲ್ಲಿ ನೊಂತ ಸೊಡರಿನ ಹಣತೆಯೊಂದೋಣಿ ಅಂದದಲ್ಲಿ ಮರೆಯುತ್ತೆ ಮತ್ತೆ ಮರೆಯಾಗುತ್ತೆ ತೇಲುತ್ತಿರೆ ಬೆಳಕು ನೆಳಲು ಸೇರಿ ಶಿವಾಣಿಯರಂತೆ ಅಂತಂದರೆ ಇಲ್ಲಿರುವಂತಹ ಸಂಜೆಯ ಹೊತ್ತಿನ ಬೆಳಕು ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಗಿಲ್ದೆರೆಗಳ ಆಗಸದಲ್ಲಿ ಆ ಮುಗಿಲು ಏನು ಮಾಡ್ತಿರುತ್ತೆ ಅಂತಂದರೆ ಸಂಜೆಯ ಹೊತ್ತಿನಲ್ಲಿ ಮುಗುಳ್ನಗ್ತಾ ಇರುತ್ತೆ. ಇಲ್ಲಿರುವಂತಹ ಧ್ಯಾನಸ್ಥವಾಗಿರುವ ಪ್ರಕೃತಿಯನ್ನು ನೋಡಿ ಒಂದು ಸಮನೆ ಮುಗುಳ್ನಗೆ ಬೀರುತ್ತೆ. ಹಾಗೆಯೇ ಕೊಂಕು ಬಿಂಕವ ಬೀರಿ, ನಾವೆಲ್ಲರೂ ಹೇಳ್ತೀವಿ ಕೊಂಕಾಗಿ ಹಣ್ಗಿಸ್ತಾ ಇರ್ತೀವಿ ಅಂತ. ಹಾಗೆ ಇಲ್ಲಿ ಆ ಧ್ಯಾನಸ್ಥವಾಗಿರುವ ಪ್ರಕೃತಿಯನ್ನು ನೋಡಿ ಕೊಂಕು ಬಿಂಕವ ಬೀರಿ ಬಾಂದೇವಿ ಚಂದದಲ್ಲಿ, ಅಲ್ಲಿರುವಂತಹ ಮುಗಿಲು ಇಲ್ಲಿರುವಂತಹ ಚಂದವನ್ನು ನೋಡಿ ಕೊಂಕಿನ ನಗೆಯನ್ನು ಬೀರ್ತಾ ಇರುತ್ತೆ. ನಂತರ ನೊಂತ ಸೊಡರಿನ ಹಣತೆಯೊಂದೋಣಿ ಅಂದದಲ್ಲಿ, ನಾವು ದೀಪ ಉರಿಬೇಕಾದ್ರೆ ನೋಡ್ತೀವಿ ಬೆಳಕು ಚೆಲ್ತಾ ಇರಬೇಕಾದ್ರೆ ಆ ಹೊನ್ನಿನ ಕಿರಣಗಳು ಅಂತ ಹೇಳ್ತೀವಿ. ಅಂದರೆ ಹೊನ್ನಿನ ಬೆಳಕು, ನಾವು ಈ ರಶ್ಮಿಯ ಬೆಳಕು ಅಂತ ಹೇಳ್ತೀವಿ. ಚಿನ್ನದ ಬಣ್ಣವನ್ನು ಹೋಲುವಂತಹ ಬೆಳಕಿದೆಯಲ್ಲ, ಆ ರೀತಿ ಸಂಜೆಯ ಹೊತ್ತಿನಲ್ಲಿ ಇರುವಂತಹ ಮೋಡದ ಮರೆಯಲ್ಲಿ ಇರುವಂತಹ ರವಿಯ ಕಿರಣಗಳು ಆ ಭೂಮಿಯ ಮೇಲೆ ಬಿದ್ದಾಗ ಅದು ದೀಪದ ಬೆಳಕನ್ನು ಹೋಲ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಮೆರೆಯುತ್ತೆ ಮತ್ತೆ ಮರೆಯಾಗುತ್ತೆ ತೇಲುತ್ತಿರೆ, ಇಲ್ಲಿರುವಂತಹ ಬೆಳಕು ನೆರಳು ಎರಡು ಮರೆಯಾಗುತ್ತಾ ಮತ್ತೆ ಇಲ್ಲಿರುವ ಭೂಮಿಯ ಮೇಲೆ ಕುಣಿದಾಡುತ್ತಾ ಇರೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಅಂದರೆ
ಶಿವಶಿವಾಣಿಯರಂತೆ ಸರಸವಾಡುತ್ತಿವೆ ಅದೋ ತರುತಲ ಧರಾತಲದಿ ಅಂತಂದ್ರೆ ಅಲ್ಲೆಲ್ಲೋ ಕೈಲಾಸದಲ್ಲಿ ಶಿವ ಪಾರ್ವತಿಯರು ಸರಸ ಆಡ್ತಾ ಇಲ್ಲ, ಇಲ್ಲಿರುವಂತಹ ಕವಿಶೈಲದ ಧರಾತಲದಿ ಅಂತಂದ್ರೆ ಆ ಭೂಮಿಯ ಕೆಳಭಾಗದಲ್ಲಿಯೇ ಅವರು ಸರಸ ಆಡ್ತಿರೋ ರೀತಿ ಇಲ್ಲಿರುವಂತಹ ಪ್ರಕೃತಿ ಕಾಣಿಸ್ತಾ ಇದೆ. ಹೊಸ ಕೊನೆಯದಾಗಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪಟ್ಟಣದಿ ಬೀದಿಯಲ್ಲಿ ಮನೆಯಲ್ಲಿ ಸರ್ವತ್ರ ಇದ್ದೇ ಇದೆ ನಿಮ್ಮ ಹರಟೆಯ ಗುಲ್ಲು, ಆಸಂತೆ ಇಲ್ಲೇಕೆ ಪ್ರಕೃತಿ ದೇವಿಯ ಸೊಬಗು, ದೇಗುಲದಿ ಆನಂದವೇ ಪೂಜೆ, ಮೌನವೇ ಮಹಾಸ್ತೋತ್ರ ಅಂತಂದ್ರೆ ನಮ್ಮ ಮನೆಯಲ್ಲಿ ಹಾಗೇನೆ ನಮ್ಮ ಊರಲ್ಲಿ ನಾವಿರೋ ಕಡೆ ಎಲ್ಲ ಕಡೆನೂ ನಮ್ದು ಬರೀ ಮಾತೇ ಆಯ್ತು. ಸೊ ಅಂತಹ ಒಂದು ಮಾತಿನ ಒಂದು ಚಟ ಇಲ್ಲೇಕೆ, ಇಲ್ಲಿ ಪ್ರಕೃತಿಯನ್ನ ಅನುಭವಿಸೋಕೆ ನಮ್ಮಲ್ಲಿ ಇರುವಂತಹ ಒಂದೇ ಒಂದು ಏಕೈಕ ಸೂತ್ರ ಅಂತಂದ್ರೆ ಅದು ಮೌನ ಮಾತ್ರ ಅಂತ ಹೇಳಿ ನಮ್ಮ ಕುವೆಂಪು ಅವರು ಈ ಸಾಲಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸ್ತಾ ಹೋಗಿದ್ದಾರೆ. ಸೊ ಈ ಕವಿಶೈಲದಲ್ಲಿ ನಮಗೆ ಬೇಕಾಗಿರುವಂತಹ ಒಂದೇ ಒಂದು ಸ್ತೋತ್ರ, ಅದು ಮೌನ ಮಾತ್ರ. ಥ್ಯಾಂಕ್ ಯು. ಸದ್ದಿರದ ಪಸುರೊಡೆಯ ಮಲೆನಾಡ